ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ. ಇದು ಯಾವುದಪ್ಪ ವೀಡಿಯೋ ಅಂದರೆ, ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಮೀಶೋದಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ನ ಬುಕ್ ಮಾಡಿದ್ದೆ. ದೀಪಾವಳಿಗೆ ಮಾಡಿದ್ದೆ. ಜಸ್ಟ್ ಈಗ ಒಂದು 3 ದಿವಸ ಆಯಿತು ಇದೆಲ್ಲ ಬಂದು. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಯಾವುದೇ ರೀತಿ ಪ್ರಮೋಷನ್ ಥರ ಯಾವುದೂ ಇಲ್ಲ. ಜಸ್ಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಅಂದರೆ ನನಗೆ ತುಂಬ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ಬುಕ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವೇ ನೋಡ್ಬೋದಲ್ಲ ಯಾವ ಥರ ಫಿನಿಶಿಂಗ್ ಇದೆ ಏನು ಅಂತ. ಸಿಂಪಲಾಗಿ ಸ್ಯಾರಿ ಹಾಕ್ಕೊಂಡಾಗ ಸಿಂಪಲಾಗಿ ಹಾಕ್ಕೊಳ್ಳೋಕ್ಕೆ ತುಂಬ ಸಿಂಪಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಷ್ಟ ಆಯಿತು ಅಂತ ಬುಕ್ ಮಾಡಿದ್ದೆ. ದೀಪಾವಳಿಗೂ ಮುಂಚೆ ಬುಕ್ ಮಾಡಿದ್ದೆ. ದೀಪಾವಳಿ ದಸರಾ ಎಲ್ಲ ಸ್ವಲ್ಪ ಬ್ಯುಸಿ ಇತ್ತು ಅನಿಸುತ್ತೆ. ಅದರಿಂದ ಆರ್ಡ್ರು ಈಗ ಬಂತು, ನನಗೆ ಲೇಟಾಗಿ ಬಂತು ನನಗೆ ಆರ್ಡ್ರು. ನೋಡಿ, ಇದನ್ನು ಯಾಕೆ ಒಂದು ಬ್ಲಾಗ್ ಮಾಡಬಾರ್ದು ಅಂದ್ಬಿಟ್ಟು ನಿಮಗೆ ತೋರಿಸ್ದಾಗೂ ಆಗುತ್ತೆ ಅಲ್ವಾ ಅಂತ ಒಂದು ಬ್ಲಾಗ್ ಮಾಡಿಕೊಂಡೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಫ್ರೆಂಡ್ಸ್. ನೀವು ನೋಡಿ, ನಿಮಗೂ ಇಷ್ಟ ಆಯಿತು ಅಂದರೆ ನೀವು ತೊಗೊಳ್ಳಿ. ನನಗಂತೂ ವರ್ತ್ ಅನ್ನಿಸ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನನಗೆ. 240 ಇದು 240 ಕೊಟ್ಟಿರೋದು ನಾನು. ಅಫೋರ್ಡಬಲ್ ಪ್ರೈಸ್ ಅಂತ ನನಗನ್ನಿಸ್ತು. 240 ಚೆನ್ನಾಗಿದೆ, ಏನು ಮೋಸ ಇಲ್ಲ, ಚೆನ್ನಾಗಿದೆ. ಮೀಶೋದಲ್ಲಿ ಪ್ರಾಡಕ್ಟ್ನ ತೊಗೋಬೋದಾ ಅಂತ ನೀವು ಕೇಳೋದಾದರೆ ನಾನು ಸಜೆಸ್ಟ್ ಮಾಡೋದು, ಕ್ವಾಲಿಟಿ ವೈಸ್ ನೋಡಿ ಧಾರಾಳವಾಗಿ ತೊಗೋಬೋದು. ನೀವು ಧಾರಾಳವಾಗಿ ತೊಗೋಬೋದು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸೆಕೆಂಡ್ ಒಂದು ನೆಕ್ ಪೀಸು. ಇದೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ತುಂಬ ಅಫೋರ್ಡಬಲ್ ಪ್ರೈಸಲ್ಲೂ ಇತ್ತು ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ. ಇದು ಬಂದುಬಿಟ್ಟು 260 ಚಿಲ್ಲರೆ ಏನೋ ಇದೆ, 260 ಚಿಲ್ಲರೆ ಇದೆ. ಚೆನ್ನಾಗಿ ಅನ್ನಿಸ್ತು ನನಗೆ. ಇದರಲ್ಲಿ ಇನ್ನೂ ಜಾಸ್ತಿ ಇರೋದಿತ್ತು ನನಗೆ, ಬಟ್ ಅದು ಇದು ಎಲ್ಲ ಒಂದೇ ಅಲ್ವಾ. ಅದು ತೊಗೊಂಡ್ರೂ ಅಷ್ಟೇ ಆಗುತ್ತೆ, ಇದು ತೊಗೊಂಡ್ರೂ ಇಷ್ಟೇ ಆಗುತ್ತೆ. ಒಂದೇ ಕ್ವಾಲಿಟಿ ಇತ್ತು. ಎಲ್ಲ ಚೆಕ್ ಮಾಡಿ ನಾನು ಕಮ್ಮಿ ಇರೋದನ್ನೇ ತೊಗೊಳ್ಳೋಣ, ಜಾಸ್ತಿ ಇರೋದನ್ನೇನು ತೊಗೊಳ್ಳೋದು, ಕಮ್ಮಿ ಇರೋದ್ರಲ್ಲೂ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಡೆ. ಆಮೇಲೆ ಇದು 3ನೇ ಪೀಸ್, ಇದು ಥರ್ಡ್ ಒನ್ನು. ಇದು ತುಂಬ ಚೆನ್ನಾಗಿದೆ, ಇದು ಇಷ್ಟ ಆಯಿತು ನನಗೆ. ಅದಕ್ಕೋಸ್ಕರ ನಾನು ತೊಗೊಂಡೆ. ನನ್ನ ಹತ್ರ ಇರೋದೆಲ್ಲ ಲಾಂಗ್ ಹಾರ ಇದೆ, ಅದಕ್ಕೆ ಶಾರ್ಟಲ್ಲಿ ನನಗೆ ನೆಕ್ ಪೀಸ್ ಬೇಕಿತ್ತು. ಅದಕ್ಕೆ ಆಲ್ಮೋಸ್ಟ್ ಶಾರ್ಟೇ ಬುಕ್ ಮಾಡಿ ತೊಗೊಂಡೆ ನಾನು. ಬುಕ್ ಮಾಡಿ ಹತ್ತತ್ರ ಒಂದು 20-25 ದಿನ ಆಗಿತ್ತು. ಈಗ ಬಂದಿದೆ. ಬಂದು ಆಗಲೇ ಒಂದು 3 ದಿನ ಆಯಿತು. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ಬೋದು, ಹಿಂದೆಗಡೆ ಕಂಬಿ ಟೈಪಲ್ಲಿ ಕೊಟ್ಟಿದ್ದಾರೆ. ನಾವು ಆ ಚೈನ್ ಬೇಡ ಅಂದರೆ ಚೈನ್ ರಿಮೂವ್ ಮಾಡಿ ನಾವು ಬೇಕಾದ್ರೆ ಬೇರೆ ಏನಾದರೂ ಹಾಕ್ಕೋಬೋದು ಆ ಡಾಲರ್ಗೆ. ಇಯರಿಂಗ್ಸ್ ತುಂಬ ಇಷ್ಟ ಆಯಿತು ನನಗೆ. ಇಯರಿಂಗ್ಸ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇನ್ನು ಇದೇನಪ್ಪ ಅಂತ ಕೇಳೋದಾದರೆ, ಇದು ನನ್ನ ಮಗಳಿಗೆ ಟೇಪ್ ತರಿಸಿದ್ದೆ. ಅವಳು ಟೇಪ್ ಬೇಕಿತ್ತು. ಮಾಮೂಲಿ ಶಾಪಲ್ಲಿ ಮೆಡಿಕಲಲ್ಲೆಲ್ಲ ಜಾಸ್ತಿ ತೊಗೋತಾರೆ. ಅದರಿಂದ ನಾನು ಒಂದು ಸತಿ ಮೀಶೋದಲ್ಲಿ ತರಿಸಿದ್ದೆ. ಸರಿ, ಈ ಸಲಿನೂ ಯಾಕೆ ಮೀಶೋದಲ್ಲಿ ತರಿಸ್ಬಾರ್ದು ಅಂದ್ಬಿಟ್ಟು ಮೀಶೋದಲ್ಲಿ ತರಿಸಿದ್ದೆ. ಮಾಮೂಲಿ ಅವಳಿಗೆ ಹಾಕೋದಕ್ಕೆ ಬೇಕಲ್ವಾ, ವಾರಕ್ಕೊಂದು 3 ಸಲ 4 ಸಲ ಅದನ್ನು ಕಿತ್ತಾಕೋತಾ ಇರ್ತಾಳೆ ಕೈ ಹಾಕಿ. ಅದಕ್ಕೋಸ್ಕರ ಇರಲಿ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ತರಿಸಿ ಇಟ್ಟಿದ್ದೀನಿ. ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ. ಆಲ್ರೆಡಿ ಒಂದು ಸತಿ ಯೂಸ್ ಮಾಡಿದ್ದೀನಲ್ಲ, ಗೊತ್ತು ನನಗೆ ಚೆನ್ನಾಗಿದೆ. ಅದಕ್ಕೋಸ್ಕರ ಬುಕ್ ಮಾಡಿ ತರಿಸಿದ್ದೆ. ಇನ್ನು ನಾನು ನಿಮಗೆ ನೆಕ್ಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಎಲ್ಲನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ನನ್ನ ಕತ್ತು ಸ್ವಲ್ಪ ದಪ್ಪ ಇದೆಯಲ್ವಾ, ನಾನು ಸ್ವಲ್ಪ ದಪ್ಪ ಇರೋದ್ರಿಂದ ಚೆನ್ನಾಗಿ ಕಾಣಿಸ್ತಿತ್ತು. ಸಣ್ಣ ಇರೋರಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸತಿ ಹಾಕ್ಕೊಂಡು ಟ್ರೈ ಮಾಡೋವರೆಗೂ ಹಾಗನ್ಸುತ್ತೆ. ಹಾಕ್ಕೊಂಡು ಟ್ರೈ ಮಾಡಿದ್ಮೇಲೆ ಎಲ್ಲರಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೇನೋ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಪ್ರೈಸ್ ಕೂಡ ತುಂಬ ವರ್ತ್ ಅಂತ ಅನ್ನಿಸ್ತು ನನಗೆ. ಅದನ್ನು ನಾನು ತೊಗೊಂಡಿದ್ದೀನಿ. ನಿಮಗೂ ತೊಗೋಬೇಕು ಅಂತ ಅನಿಸಿದ್ರೆ ತಗೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕೂತಿದೆ ನನ್ನ ಕತ್ತಲ್ಲಿ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗಂತೂ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ. ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ನ ನೀವೇ ಬೆಳೆಸಬೇಕು. ಬೆಳೆಸಿ ಉಳಿಸಿ ನಮ್ಮ ಕೈಲಾಗಿದ್ದ ಕಂಟೆಂಟ್ನ ನಾವು ಕೊಡ್ತೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತು ಇದು ವೆಯ್ಟ್ ಮಿಷಿನ್ ತರಿಸಿದ್ದೆ ಮೀಶೋಯಿಂದ. ವೆಯ್ಟ್ ಮಿಷಿನು ಬಂದಿತ್ತು. ಅದು ನೋಡಬೇಕಿತ್ತಲ್ಲ, ಅದನ್ನು ಫಸ್ಟೇ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆ ಒಂದು ಕ್ಲಿಪ್ಪಿಂಗ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಿಮಗೆ. ಅದು ನೋಡ್ಬೋದು ನೀವು. ನನಗೆ ವರ್ತ್ ಅಂತ ಅನ್ನಿಸ್ತು ವೆಯ್ಟ್ ಮಿಷಿನು. ಮಾಮೂಲಿ ಸ್ಟೋರಲ್ಲಿ ಹೋಗಿ ತೊಗೊಳೋದಕ್ಕಿಂತ ಮೀಶೋದಲ್ಲಿ ತೊಗೊಳೋದು ತುಂಬ ಬೆಸ್ಟ್ ಅಂತ ನನಗನ್ನಿಸ್ತು. ನಾನು ವೆಯ್ಟ್ ಇರೋದ್ರಿಂದ 21 ಡೇಸ್ ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪದೇ ಪದೇ ಬೇರೆ ಕಡೆ ಹೋಗಿ ಯಾಕೆ ವೆಯ್ಟ್ ಹಾಕ್ಕೊಳ್ಳೋದು ಅಂತ ವೆಯ್ಟ್ ಮಿಷಿನ್ನ ಬುಕ್ ಮಾಡಿ ತರಿಸಿದ್ದೆ. ಆ್ಯಾವ್ರೇಜ್ ವೆಯ್ಟ್ ಜಾಸ್ತಿ ಇದೀನಲ್ವ, ಅದರಿಂದ ವೀಕ್ಲಿ ಒನ್ಸ್ ವೆಯ್ಟ್ ಹಾಕ್ಕೊಳ್ಳೋಕ್ಕೆ ಮನೇಲೇ ಇದೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇದನ್ನು ಬುಕ್ ಮಾಡಿ ತರಿಸ್ಕೊಂಡೆ ಮೀಶೋಯಿಂದ. ಇದೂ ತುಂಬ ಚೆನ್ನಾಗಿದೆ, ಏನು ಮಾತಾಡೋ ಹಾಗೆ ಇಲ್ಲ, ಇನ್ನೊಂದು ಮಾತಾಡೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟು. ನೀವೇ ನೋಡ್ತಾ ಇದ್ದೀರಲ್ಲ, ನಿಮಗೇನು ಅನಿಸುತ್ತೆ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ನಿಮ್ಗೆ ಏನೇ ಅನಿಸಿದ್ರು, ಏನೇ ಅನಿಸಿಕೆ ಇದ್ದರೂ ನನ್ನ ಹತ್ರ ನೀವು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೋಬೋದು. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ, ತುಂಬ ವರ್ತಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ. ಆದಷ್ಟು ಎಷ್ಟು ಜನಕ್ಕಾಗುತ್ತೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ. ಆದಷ್ಟು ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಮತ್ತು ಶೆಲ್ ಕೊಟ್ಟಿದ್ದಾರೆ, ಆ ಶೆಲ್ಲನ್ನು ಹಾಕಬೇಕು. ಆ ಶೆಲ್ಲನ್ನು ಹಾಕಿದ್ಮೇಲೆ ಆನ್ ಮಾಡ್ತೀನಿ. ಆನ್ ಮಾಡಿದ್ಮೇಲಂತೂ ನನಗೆ ಇನ್ನೂ ವರ್ತ್ ಅಂತ ಅನ್ನಿಸ್ತು, ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ವೆಯ್ಟು ಹಾಕ್ಕೊಂಡು ನಾನು ನೋಡಿದೆ, ವೆಯ್ಟ್ ಎಲ್ಲ ಚೆನ್ನಾಗಿ ತೋರಿಸ್ತಿತ್ತು. ತುಂಬ ಅಂದರೆ ತುಂಬ ವರ್ತ್ ಅಂತ ನನಗನ್ನಿಸ್ತು. ನಿಮಗೇನು ಅನ್ನಿಸ್ತು ಅಂತ ತಪ್ಪದೇನೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಪಿನ್ ಮಾಡಿ ನನಗೆ ತಿಳಿಸಿ. ನಿಮ್ಗೆ ಏನೇ ಒಪಿನಿಯನ್ ಇದ್ದರೂ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಇನ್ನೂ ಅದನ್ನು ಶೆಲ್ಲೆಲ್ಲ ಹಾಕ್ತಾಯಿದ್ದೆ. ಶೆಲ್ ಹಾಕಿ ಅದನ್ನು ನೀಟಾಗಿ ಕೂರಿಸಿ ಆನ್ ಮಾಡಬೇಕಿತ್ತು. ಅದು ಆನ್ ಮಾಡೋದು ಎಲ್ಲಿ ಅಂತ ನನಗೆ ಗೊತ್ತಿರಲಿಲ್ಲ. ತುಂಬ ಹೊತ್ತು ಅದನ್ನು ಹುಡುಕಿ ಆಮೇಲೆ ಆನ್ ಮಾಡಿದೆ. ಸಡನ್ನಾಗಿ ಅದೇ ಆನ್ ಆಯಿತು. ಆನ್ ಆದಮೇಲೆ ಸರಿ ಅಂದ್ಬಿಟ್ಟು ನೋಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಆನ್ ಆಯ್ತಲ್ಲ, ಎಷ್ಟು ಚೆನ್ನಾಗಿದೆಯಲ್ಲ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಫ್ರೆಂಡ್ಸ್.